ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ಜನ್ರೇಷನ್ ಚೇಂಜ್ ಆಗಿದೆ, ಉಡುಗೆ ಅಂದರೆ ನಾವು ತೊಡುವಂತಹ ಬಟ್ಟೆಗಳು ಚೇಂಜಸ್ ಆಗಿದೆ, ಸಿನಿಮಾ ಒಂದು ಮಾಡುವಂತಹ ವಿಧಾನ ಚೇಂಜಸ್ ಆಗಿದೆ, ಹಾ. ಜನರ ಅಭಿಪ್ರಾಯಗಳು ಚೇಂಜ್ ಆಗಿದೆ, ನೋಡುವಂತಹ ವೀಕ್ಷಕರ ಅಭಿಪ್ರಾಯಗಳು ಚೇಂಜಸ್ ಆಗಿದೆ. ಸೊ ಟೆಕ್ನಾಲಜಿ ಡೇ ಬೈ ಡೇ ಬೆಳೀತಾ ಹೋದಷ್ಟು ಜನರ ಅಭಿಪ್ರಾಯಗಳು ಚೇಂಜಸ್ ಆಗ್ತಾ ಇದೆ. ಸೊ ಸಿನಿಮಾ ವಿಧಾನ ಬರ್ತಿರೋದು ಆ ಥರ, ಅವ್ರು ಕೊಡ್ತಿರೋಂಥ ಪಾತ್ರಗಳ ಆ ಥರ. ನನಗೆ ಇಷ್ಟ ಆಯಿತು ಅಂದರೆ ನಾನು ಮಾಡ್ತೀನಿ, ಇಲ್ಲ ಅಂತಂದರೆ ಬಿಡ್ತೀನಿ. ಅದು ಅವರ ವೈಯಕ್ತಿಕ ವಿಚಾರ ಅಲ್ವಾ. ಅಂದ್ರೆ ನೀವು ಯು ಆರ್ ಅಗ್ರಿಂಗ್, ನಾನು ಅಂತ ಎಂಥ ಪಾತ್ರ ಕೊಟ್ರೆ ನಾನು ಮಾಡ್ತೀನಿ ಅಂತ ನೀವು ಹೇಳ್ಕೊತಾ ಇದ್ದೀರಾ ಅಂತ ಆಯ್ತು. ಇವಾಗ ನಾನು ಇಷ್ಟ ಆದರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರೆ. ಇಷ್ಟ ಆದ್ರೆ ಅಂತ ನೀವು ಮಾಡಿದ್ಮೇಲೆ ಇನ್ನೇನದು, ನೀವು ಮಾಡಾಗಿದೆ ಆಲ್ರೆಡಿ, ನೀವು ಮಾಡಕ್ ಹೊರಟಿಲ್ಲ. ಅಲ್ಲ, ಬೇರೆ ನಟಿಮಣಿಯರು ಯಾರು ಮಾಡದೇ ಇರುವಂತದ್ದೇ ನಾನು ಮಾಡಿಲ್ಲಲ್ಲ ಅಂತಂದ್ರೆ. ಹಂಗಾರೆ ಅವ್ರು ಅನ್ನ ತಿನ್ನಲ್ಲ, ನೀವು ಅದನ್ನ ಅನ್ನ ತಿನ್ನಲ್ಲ, ಬೇರೆನೋ ತಿಂತಾರೆ, ನೀವು ಅದನ್ನ ತಿಂತೀರಾ? ಅವ್ರ ಅನ್ನ ತಿನ್ನಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ, ಇನ್ನೊಬ್ರು ಯಾರೋ ಬೇರೆ ಏನೋ ತಿಂತಾರೆ, ನೀವು ಅದನ್ನೇ ತಿಂತೀರಾ? ಅಷ್ಟೊಂದು ನೀವು ಆರ್ಥಿಕವಾಗಿ ವೀಕ್ ಆಗಿ ಹೋಗಿದ್ದೀರಾ. ಇಂಥ ಪಾತ್ರಗಳು ನನ್ ಸಿಗ್ಲಿಲ್ಲ, ನಾನು ಸೆಲೆಕ್ಟೆಡ್ ಪಾತ್ರಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಈಗ ಮಾಲಾಶ್ರೀ ಅವರು ಉದಾಹರಣೆಗೆ, ಅವ್ರಿಗೆ ಸುಮಾರು ಆಫರ್ಗಳು ಬಂದು ಮಾಡಿಲ್ಲ ಅವರು. ನಾನು ಮಾಡೋದೇ ಇದು ಕ್ಲಾಸಿಕಲ್ ಪಾತ್ರಗಳನ್ನೇ ನಾನು ಮಾಡೋದು. ಯಾಕೆ ಕ್ಲಾಸಿಕಲ್ ನಟಿಗಳಂತ ಕರಿತೀವಿ ಕೆಲವ್ರನ್ನ, ಯಾಕೆ? ಅದಕ್ಕೆ ದೇ ರಿಜೆಕ್ಟೆಡ್. ನನಗೆ ಮನೇಲಿ ಕೂತ್ಕೊಂಡ್ರೂ ಪರವಾಗಿಲ್ಲ 1 ವರ್ಷ, ನಾನು ಆ ತರ ಪಾತ್ರ ಮಾಡಲ್ಲ ಅಂತ ಹೇಳೋದು ನಿಮ್ ರೈಟ್ಸ್. ಅದು ಎಲ್ಲರ ಮೆಂಟಾಲಿಟಿ ಒಂದೇ ತರ ಇರ್ಬೇಕಲ್ಲ. ಮೆಂಟಾಲಿಟಿ, ಮೈಂಡ್ ಸೆಟ್ ಅನ್ನೋದು. ಇವಾಗ ಒಬ್ಬರು ಈಗ ಏನಾಗುತ್ತೆ ಅಂತಂದ್ರೆ, ಒಬ್ಬ ನಟಿ ಸೌಂದರ್ಯ ಬಂದಿರುವಂತಹ ಒಂದು ಆಫರ್ ಅನ್ಕೊಳ್ಳೋಣ, ಅವ್ ನನಗೆ ಏನೋ ಇದೇ ತರನೇ ಅರೆಬರೆ ತೊಟ್ಕೋಬೇಕಾಗುತ್ತೆ, ಸೊ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ರಿಜೆಕ್ಟ್ ಮಾಡ್ಬೋದು. ಆ ಒಂದು ಪಾತ್ರ ಇನ್ನೊಬ್ಬ ನಟಿಗೆ ಹೋಗ್ಬೋದು, ಅವ್ರ ಮನೆ ಸಿಚುವೇಶನ್ ಏನೋ ಆಗಿರ್ಬೋದು, ಅಥವಾ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಆಗಿರ್ಲಿ ಸರ್. ಅದು ಮಾಡಕ್ಕೆ ನನ್ಗೆ ಇದು ಮಾಡಲೇಬೇಕು, ಇದು ಕೊನೆ ಅವಕಾಶ, ಇಲ್ಲ ಅಂತ ನಾನು ಚಿತ್ರರಂಗದಲ್ಲಿ ಸರ್ವೇ ಆಗಲ್ಲ, ಒಂದು ಪ್ರಯತ್ನ ಮಾಡೋಣ, ನನ್ನ ಮನೆ ಸಿಚುವೇಶನ್ನು ಫೈನಾನ್ಷಿಯಲಿ ಪಿಕಪ್ ಆಗುತ್ತೆ, ನನಗೂ ಒಂದು ಗ್ರೋತ್ ಆಗ್ಬೇದೇನೋ ಅನ್ನೋವಂಥ ದೃಷ್ಟಿಕೋನದಿಂದ. ಯಾಕಂದರೆ ಬರೇ ತೊಟ್ಕೊಂಡು ಈ ಇನ್ಸ್ಟಾಗ್ರಾಮ್, ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸು ವ್ಯೂಸ್ಗೋಸ್ಕರ ಬಿಟ್ಟು ಕೆಲವು ನಟಿಮಣಿಯರು ಯಾರಿದ್ದಾರೆ ತಮ್ಮ ತಮ್ಮ ಫ್ಯಾಮಿಲಿಗಳಿಗೋಸ್ಕರ ತಮ್ಮ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡ್ತಿರುವಂತಹ ಒಂದಷ್ಟು ನಟಿಯರ ಬಗ್ಗೆ ಒಂದು ಪಾತ್ರ ಅನ್ನುವಂಥದ್ದು, ಆ ಪಾತ್ರಕ್ಕೆ ನಾವೇನು ಯಾವ ರೀತಿ ನ್ಯಾಯ ಒದಗಿಸ್ಬೇಕು ಆ ರೀತಿ ನಾನು ನ್ಯಾಯವನ್ನು ಒದಗಿಸ್ತೀನಿ. ಸೊ ಪಾತ್ರಕ್ಕಷ್ಟೇ ನೋಡಿ ಅಂತಂದಾಗ ಏನು ಹೇಳ್ತೀರಾ? ಇಲ್ಲಿ ಸರ್, ಪಾತ್ರ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಆಕ್ಚುಲಿ ಪಾತ್ರ ಅಂತ ಏನು ಹೇಳ್ತಾ ಇದ್ದೀರಾ? ನಾನು ಆಗ್ಲೇ ಹೇಳ್ದೆ ನಿಮಗೆ, ಪಾತ್ರ ಅಂತ ಇವ್ರಿಗೆ ಬಂದಾಗ ಇವ್ರಿಗೆ ಫಸ್ಟೇ ಗೊತ್ತಿರುತ್ತೆ ಏನ್ ಪಾತ್ರ ಇದು, ಏನ್ ನಾನು ಮಾಡಬೇಕು, ಏನ್ ಮಾಡಿಸ್ತಾರೆ ಅಂತ ಗೊತ್ತಿರುತ್ತೆ. ಹಂಗಾಗಿ ನೀವು ಒಪ್ಕೋತೀರಾ, ಯುವರ್ ಅಗ್ರೀಡ್, ಸರಿನಪ್ಪ ನಾನು ಇದು ಮಾಡ್ತೀನಿ ಅಂತ ನೀವು ಒಪ್ಕೋತೀರಾ. ಆ್ಯಂಡ್ ನೀವು ಇದು ಮಾಡಲಿಲ್ಲ ಅಂದರೆ ನನಗೆ ಬದುಕೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪುರಾವೆ ತಮ್ಮ ಹತ್ರ ಏನಿಲ್ಲ. ನಿಮಗೆ ಮಾತ್ರ ನಾನು ಹೇಳ್ತೀನಿ, ರಾಗಿಣಿಗೆ ಹೇಳ್ತಿರೋದು, ಬೇರೆಯವ್ರಿಗೆ ಹೇಳ್ತಿಲ್ಲ. ರಾಗಿಣಿಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ, ಆಯ್ತಾ? ನೀವು ಆ ಮಟ್ಟದಲ್ಲಿ ಏನು ನೀವು ನಿರ್ಗತಿಕರಾಗಿ ಜೀವನ ಮಾಡ್ತಾ ಇಲ್ಲ. ನಿಮಗೆ ಅಪ್ಪ ಒಂದೆರಡು ಆ ಥರ ಪಾತ್ರಗಳು ಸಿಗ್ಲಿಲ್ಲ ಅಂದರೆ ನನ್ನ ಲೈಫೇ ಬರ್ಬಾದ್ ಆಗೋಗಿ ಬರ್ತೀನಿ ಅನ್ನೋ ಥರದಲ್ಲಿ ಏನಿಲ್ಲ. ನೀವು ಬಹಳಷ್ಟು ತುಂಬಾ ಒಂದು ಮೇಲ್ವರ್ಗದ ಜೀವನನೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗಿರೋದು ಅಮಲು, ತಲೆ ಒಳಗಡೆ ಅಮಲ್ ಇದೆ ನಿಮಗೆ. ಏನಂದ್ರೆ ಡ್ರಗ್ಸ್ ತಗೊಂಡವ್ರಿಗೆ ಹೆಂಗೆ ತಲೆ ತಿರುಗ್ತಾ ಇರ್ತದೆ, ಆ ತರ ನೀವು ಸುದ್ದಿಲಿ ಇರ್ಬೇಕು. ನೀವು ಅದೆಂತ ಪಾತ್ರ ಕೊಟ್ಟರು ಪರವಾಗಿಲ್ಲ, ನನಗೆ ಬೇಕಿರೋ ದುಡ್ಡು ಅಷ್ಟೇ. ಅದಕ್ಕೆ ದೇರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೌಂದರ್ಯ ಅಂಡ್ ರಾಗಿಣಿ. ಕಂಪೇರ್ ಮಾಡಕ್ಕೆ ಬರಲ್ಲ. ಸೌಂದರ್ಯ 1000 ವರ್ಷ ಹೋದ್ರು ಕೂಡ ಅವರ ಘನತೆ, ಗಂಭೀರ, ಅವ್ರಿಗೆ ಸಿಗೋ ಮರ್ಯಾದೆನೇ ಬೇರೆ. ರಾಗಿಣಿ ಇನ್ನೂ 50 ಪಿಕ್ಚರ್ ಮಾಡಿದ್ರು ಅವ್ರನ್ನ ಕನ್ನಡಿಗರು ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಡ್ತಾರೆ. ಹಾಗಾಗಿ ನೀವು ಒಪ್ಕೋಬೇಕಾಗಿರೋ ಪಾತ್ರಗಳ ಅದು ನಿಮ್ ಕೈಲಿ ಆಯ್ಕೆಯ ಸ್ವಾತಂತ್ರ್ಯ ನಿಮ್ ಕೈಲಿ ಇರುತ್ತೆ. ಅದನ್ನ ನೀವು ಪ್ರೇಕ್ಷಕರಿಗೆ ಬಹಿರಂಗ ಪಡಿಸ್ಬೇಕು. ಇಲ್ಲಿ ನೀವೇನ್ ಹೇಳ್ತೀರಾ, ನಮ್ಗೆ ಅವ್ರು ಒತ್ತಾಯ ಮಾಡಾಕ್ಸಿದ್ರು, ಯಾರು ಒತ್ತಾಯ ಮಾಡಲ್ಲ ಸರ್. ಸಿನಿಮಾ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರು ಕೂಡ ಯಾರಿಗೂ ಏನೋ ಪ್ರೆಷರೈಸ್ ಮಾಡಕ್ ಹೋಗಲ್ಲ. ಸ್ಕ್ರಿಪ್ಟ್ ಎಲ್ಲ ಡಿಸೈಡ್ ಆಗಿರುತ್ತೆ, ಅದಾದ್ಮೇಲೆ ಹೇಳ್ತಾರೆ ಅವ್ರು ಈ ತರ ಇದೆ ಅಂತ ಹೇಳ್ಬಿಟ್ಟು. ನೀವೆಲ್ಲ ಒಂದ್ ಕಡೆ ಒಪ್ಕೊಂಡು ನೀವೇ ಮಾಡ್ತಿದ್ದೀರಾ ಅಂತ ಅಂದಾಗ, ನೀವು ಬೇರೆಯವ್ರು ಕೂಡ ಸರಿ ರಾಗಿಣಿ ಪಾತ್ರ ಮಾಡ್ತಾಳೆ ಅಂದಾಗ ಬಂದು ನಿಮ್ಮ ಹತ್ರ ಪಾತ್ರಗಳು ಮಾಡಿಸ್ತಾರೆ. ಅಂದ್ರೆ ನಿಮಗೆ ಅಬ್ಜೆಕ್ಷನ್ ಇಲ್ಲ ಅಂದಾಗ ಅವ್ರು ಮಾಡಿಸ್ತಾ ಹೋಗ್ತಾರೆ. ಸೊ ನೀವು ಇವಾಗ ಸಮಾಜಕ್ಕೆ ಎಂತದಾರೋ ಸಂದೇಶ ಹೋಗ್ಲಿ, ಏನಾರು ಅನ್ಕೊಳ್ಳಿ, ನನಗೆ ಕಾಸು ಬೇಕು, ನಾನ್ ಮಾಡ್ತೀರಾ ಸಿನಿಮಾ ಅಂತ ಅಲ್ಲ. ನೀವು ಇವಾಗ ಹೇಳ್ತಿದ್ದೀರಾ ಸರಿ, ನನಗೆ ಕಾಸು ಬೇಕು ಮಾಡ್ತಿದ್ದೀರಿ ಅಂತ. ಸೊ ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ಸ್, ಚೆನ್ನಾಗೇ ಇದ್ದೀರಲ್ಲ, 5 ಬೆಡ್ರೂಮ್ ಮನೇಲಿ ಇದ್ದೀರಾ, ನಿಮ್ಮ ಅಪ್ಪನ ಮಿಲಿಟರಿದು ರಿಟೈರ್ಡ್ ಆಗಿದ್ದಾರೆ, ಪೆನ್ಷನ್ ದುಡ್ಡು ಬರುತ್ತೆ, ಆಯ್ತಾ? ನಿಮ್ ತಾಯಿ ಎಂತ ಜುವೆಲ್ಸ್ ಹಾಕೊಂತಾರ, ನೀವುಗಳು ಪಾಪ ಎಂತ, ನಿಮ್ ಪ್ರಾಪರ್ಟಿಗಳು ಎಷ್ಟಿದೆ, ವೈಟ್ ಫೀಲ್ಡ್ ಅಲ್ಲಿ ಎಲ್ಲಿ ಫ್ಲಾಟ್ ಇದೆ ತಮ್ದು, ಬಾಡಿಗೆ ಎಷ್ಟು ಬರ್ತಾ ಇದೆ ನಿಮಗೆ? ಮಧ್ಯಪ್ರದೇಶದಲ್ಲಿ 4 ಎಕರೆ ಪ್ರಾಪರ್ಟಿ ಯಾವಾಗ ರಿಜಿಸ್ಟ್ರೇಷನ್ ಆಯ್ತು? ಮೈಸೂರಲ್ಲಿ ಎಲ್ಲಿದೆ ನಿಮ್ ರೆಸಾರ್ಟು? ಏನು ಇಲ್ವಾ ನಿಮಗೆ? ತಿನ್ನಕ್ ಅನ್ನ ಗತಿ ಇಲ್ವಾ?
ಅರೆ ಬರೆ ಬಟ್ಟೆ ಹಾಕೊಂಡು ಕುಣಿದ್ರೆ ಅಲ್ಲಿ ಕೊಡ್ತಾರಲ್ಲ 5 ಲಕ್ಷ ರೂಪಾಯಿ, ಅದರಿಂದ ಅವರೇನು ಬರೀ 10,000 ಕೊಡ್ತಾರ? 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಅದಕ್ಕೆ ತಾನೇ ನಾನು ಯಾರಾದ್ರೂ ಒಂದು 50,000 ಕೊಡ್ತೀನಿ ಅಂದ್ರೆ ಮಾಡ್ತೀರಿ? ನಾವು 50,000 ದುಡ್ಡೇ ತಾನೆ ಮಾಡ್ತೀರಾ? ಮಾಡಲ್ಲ. ಸೊ ಯು ಆರ್ ಡಿಮ್ಯಾಂಡಿಂಗ್ ದ ಮನಿ, ಸೊ ಯು ಸೆಲ್ಲಿಂಗ್ ಯುವರ್ ಬಾಡಿ. ಮಾನ ಮರ್ಯಾದೆ ಅನ್ನೋದು ಒಂದು ಬೇರೆನೇ ಸರ್. ಅದು ಮಾನ ಮರ್ಯಾದೆ ಅನ್ನೋದನ್ನ ನಾವೊಂದು ಅದಕ್ಕೆ ಏನು ಒಂದು ಚೌಕಟ್ಟಿನೊಳಗಡೆ ಬರಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಅದು. ಪ್ರೇಕ್ಷಕ ನೋಡ್ತಿರ್ತಾನೆ ನಿಮ್ಮನ್ನ, ಕರೆಕ್ಟಾ? ಟಿವಿಲಿ, ಮೀಡಿಯಾದಲ್ಲಿ ಎಲ್ಲ ನೋಡ್ತೀರಾ. ನೀವು ಜೈಲಿಂದ ಬರ್ಬೇಕಾದ್ರೆ ಏನು ಇದನ್ನ ಮಾಸ್ಕ್ ಹಾಕೊಂಡಿದ್ದಾರೆ ತೆಗೆದು ಜೋರಾಗಿ ಹಾಯ್ ಮಾಡ್ತೀವಿ. ಏನ್ ರಜನಿಕಾಂತ ನೀವು? ಅವೆಲ್ಲ ಬೇಕಾಗಿಲ್ಲ ಸರ್. ನಾಟಕೀಯತೆ ಅವಶ್ಯಕತೆ ನಾನು ಹೇಳ್ತಿರೋದು ಇಲ್ಲಿ. ಡ್ರಾಮ್ಯಾಟಿಕ್ ಎಲ್ಲ ಅವಶ್ಯಕತೆ ಇಲ್ಲ. ಎಲ್ಲ ಜನಕ್ಕೆ ಜನಗಳಿಗೆ ಇವತ್ತು ಬಹು ಜ್ಞಾನವಂತರಾಗ್ತಿದ್ದಾರೆ. ಜನಗಳಿಗೆ ಸೋಷಿಯಲ್ ಮೀಡಿಯಾಗಳಿಂದ ಎಚ್ಚರಗೊಳ್ತಿದ್ದಾರೆ. ನೀವು ಅದನ್ನ ಮ್ಯಾನಿಪುಲೇಟ್ ಮಾಡಕ್ ಹೋಗ್ತಿದ್ದೀರಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.